45 ಮಿನಿಟ್ಸ್. ಅದು ಯೂಶುವಲ್ ಆ್ಯಕ್ಚುಲಿ 40-45 ನಿಮಿಷ ತೊಗೊಳುತ್ತೆ ತುಮಕೂರು ಟು ನೆಲಮಂಗಲ. ಸೊ ನೋಡ್ತಾ ಇರ್ಬೋದು ಬೆಂಗಳೂರು ನೆಲಮಂಗಲ ಟೋಲ್ ರೂಟ್ ಸ್ಟಾರ್ಟ್ ಆಯ್ತು ಇಲ್ಲಿಂದ. ನನಗೆ ವೆದರ್ ಬಗ್ಗೆ ಹೇಳಲಿಲ್ಲ. ವೆದರ್ ಈಸ್ ವೆರಿ ನೈಸ್. ಅಟ್ಲೀಸ್ಟ್ ತುಮಕೂರಿಂದ ಬರ್ತಾ ಕ್ಲೌಡಿ ವೆದರ್ ಇತ್ತು. ಟೆಂಪ್ರೇಚರ್ ಐ ಡಿಂಟ್ ಸಿ, ಬಹುಶಃ ಒಂದು 24 ಆ ಥರ ಇರ್ಬೋದು. ಐ ಮೀನ್ ನನಗೆ ಆ್ಯಕ್ಚುಲಿ ಈ ಥರ ಟೆಂಪ್ರೇಚರು ತುಂಬ ಇಷ್ಟ. ಕೆಲವ್ರಿಗೆ ಇಷ್ಟ ಆಗಲ್ಲ, ಇದೇನು ಮೋಡ ಆಚೆ ಹೋಗೋದಕ್ಕೆ ಮನ್ಸು ಬರಲ್ಲ, ಕೆಲಸ ಮಾಡೋದಕ್ಕೆ ಮನ್ಸು ಬರಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಆ್ಯಕ್ಚುಲಿ ಇದು ಪರ್ಫೆಕ್ಟ್ ವೆದರ್. ನಿಮಗೆ ತುಂಬ ಶೆಕೆಯಪ್ಪ, ಬಿಸಿಲಪ್ಪ, ಎ ಸಿ ಬೇಕು, ಫ್ಯಾನ್ ಬೇಕು, ಆ ಥರ ಏನು ಅನ್ಸೋದಿಲ್ಲ. ಜೊತೆಗೆ ಸಿಕ್ಕಾಪಟ್ಟೆ ಕೋಲ್ಡ್ ಅಂತ ಸ್ವೆಟ್ರ್ ಹಾಕೋ, ಇಲ್ಲಾಂದರೆ ಮಳೆ ಬರ್ತಿದ್ರೆ ಛತ್ರಿ ಹಿಡ್ಕೋ, ಇವೆಲ್ಲ ಏನಿಲ್ಲ. ದಿಸ್ ಈಸ್ ರೂಮ್ ಟೆಂಪರೇಚರ್ ಅಂತಾರೆ. ಸೊ ಅಫ್ಕೋರ್ಸ್ ಇದು ಬೋರ್ ಆಗುತ್ತೆ ಆಬ್ವಿಯಸ್ಲಿ, ಬಟ್ ಟೆಂಪ್ರೇಚರ್ ವೈಸ್ ದಿಸ್ ಈಸ್ ದ ಬೆಸ್ಟ್ ಆ್ಯಕ್ಚುಲಿ. ನಿಮ್ಗೆ ಯಾವ ಥರ ಟೆಂಪ್ರೇಚರ್ ವೆದರ್ ಇಷ್ಟ ಆಗುತ್ತೆ ಹೇಳಿ, ಶೇರ್ ಮಾಡ್ಕೊಳ್ಳಿ. ಬಟ್ ನನಗಂತೂ ಈ ವೆದರ್ ಸಖತ್ ಇಷ್ಟ ಆಗುತ್ತೆ. ಸೊ ನಾನೇ ಆ್ಯಕ್ಚುಲಿ 80 ಹೋಗ್ತಾ ಇದ್ದೀನಿ. ಅಲ್ಲಿ ಯಾರೋ ಓಲಾ ಎಲೆಕ್ಟ್ರಿಕಲ್ಲಿ ನನ್ನ ಪ್ರಕಾರ ಮೋರ್ ದೆನ್ 100 ಸ್ಪೀಡಲ್ಲಿ ಹೋದ. ಅಷ್ಟು ದೂರ ಹೋಗ್ತಾ ಇದ್ದಾನೆ ನೋಡಿ. ಲೆಟ್ ಮಿ ಕ್ಯಾಚ್ ಹಿಮ್. ಸೊ ನಾನು ಆ್ಯಕ್ಚುಲಿ 100 ಹೋಗ್ತಾ ಇದ್ದೀನಿ ನೋಡಿ. ಅವ್ನು ನನಗಿನ್ನ ಸ್ಪೀಡಾಗಿ ಹೋಗ್ತಾ ಇದ್ದಾನೆ. ಸೊ ಓಲಾ ಎಲೆಕ್ಟ್ರಿಕಲ್ಲಿ ತುಂಬ ಸ್ಪೀಡಾಗಿ ಹೋಗ್ತಾರಪ್ಪ ಜನ. ನಿಮಗೆ ನೆಲಮಂಗಲ ಆದಮೇಲೆ ಈ ಕಾರು, ಲಾರಿ ಇವ್ರುಗಳಿಗಿನ ಜಾಸ್ತಿ 2 ವೀಲರ್ಸ್ಗಳು ಕಾಣ್ತವೆ. ನಿಮಗೆ ನೋಡ್ತಾ ಇರ್ಬೋದು, ನೀವು ಲೆಫ್ಟ್ ಲೈನಲ್ಲಿ ಬರೀ 2 ವೀಲರ್ಸೇ ಕಾಣ್ತವೆ. ಸೊ ಯಾರ್ಯಾರು ಕಾರ್ ಓಡಿಸ್ತೀರಾ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಲೆಫ್ಟ್ ಸೈಡ್ ಅಂತೂ ದಯವಿಟ್ಟು ಹೋಗ್ಬೇಡಿ. ಯು ಸ್ಟಿಕ್ ಟು ದ ರೈಟ್ ಲೈನ್ ಆರ್ ದ ಮಿಡಲ್ ಲೈನ್. ಯಾರು 2 ವೀಲರ್ ಓಡಿಸ್ತೀರಾ ದಯವಿಟ್ಟು ರೈಟ್ ಲೈನಲ್ಲಿ ಬರಬೇಡಿ. ಇಲ್ಲಿ ಯಾರೋ ಕಾರ್ ನಿಲ್ಸ್ಕೊಂಡಿದ್ದಾರೆ, ಬಹುಶಃ ಕೆಟ್ಟೋಗಿರ್ಬೋದು. ನಾನು ಹೇಳ್ತಿದ್ದಂಗೆ ಅದು ಮುಂದೆ ನೋಡಿ, ಯಾರೋ ಒಬ್ಬ ಸ್ಪ್ಲೆಂಡರ್ ಅವನು ರೈಟ್ ಮೋಸ್ಟ್ ಲೇನಲ್ಲಿ ಹೋಗ್ತಾ ಇದ್ದಾನೆ. ನಾನು ಎಷ್ಟು ಆಕ್ಸಿಡೆಂಟ್ ನೋಡಿದ್ದೀನಿ, ಎಸ್ಪೆಷಲಿ ನೆಲಮಂಗಲ ಮತ್ತು ಬೆಂಗಳೂರು ಮಧ್ಯೆ. ಇಟ್ಸ್ ಮೋಸ್ಟ್ಲಿ ಬಿಟ್ವೀನ್ 2 ವೀಲರ್ ಆ್ಯಂಡ್ ಹೆವಿ ವೆಹಿಕಲ್, ಲಾರಿ ಆಗಿರ್ಬೋದು, ಬಸ್ ಆಗಿರ್ಬೋದು. ಮೇನ್ಲಿ ಈ ಥರ ರೈಟ್ ಲೈನಲ್ಲಿ ಹೋಗ್ತಾರೆ, ಗೊತ್ತಾಗೋದಲ್ಲ. ಬಿಕಾಸ್ ಆಫ್ ಬ್ಲೈಂಡ್ ಸ್ಪಾಟ್ ಟಚ್ ಮಾಡ್ತಾರೆ ದೊಡ್ಡ ವೆಹಿಕಲು. ಸೊ ಇವರು ಸ್ಪೀಡಲ್ಲಿ ಇರ್ತಾರೆ, ಅವರು ಸ್ಪೀಡ್ ಇರ್ತಾರೆ. ಜಸ್ಟ್ ಟಚ್ ಆಗಿ ಬಿದ್ದರೆ ಆಬ್ವಿಯಸ್ಲಿ ಪ್ರಾಣ ಹೋಗುತ್ತೆ. ದಯವಿಟ್ಟು ಯಾರು 2 ವೀಲರ್ಸ್ ಓಡಿಸ್ತೀರಾ, ಎಸ್ಪೆಷಲಿ ಈ ಥರ ಹೈವೇಲಿ ರೈಟ್ ಲೈನಲ್ಲಿ ಬರಬೇಡಿ, ಲೆಫ್ಟ್ ಲೈನಲ್ಲಿ ಹೋಗಿ ಆದಷ್ಟು. ನೀವು ತೋರಿಸ್ತೀನಿ. ಅವ್ನು ನೋಡಿ, ಅವಯ್ಯ ಅವ್ನು ಅವಾಗಲಿಂದ ಮಧ್ಯ ಇಲ್ಲ ಅಂದರೆ ರೈಟಲ್ಲಿದ್ದಾನೆ. ಇವಾಗ ಆ್ಯಕ್ಚುಲಿ ಬುದ್ಧಿ ಬಂತು ಅವನಿಗೆ, ಲೆಫ್ಟ್ ಸೈಡ್ ಹೋಗ್ತಾ ಇದ್ದಾನೆ, ವಿಚ್ ಇಸ್ ಗುಡ್. ನಾವಿವಾಗ ಬಂದ್ವಿ ನೈಸ್ ರೋಡ್. ತುಂಬ ಬೇಗ ಬಂದ್ವಿ ಆ್ಯಕ್ಚುಲಿ. ಏನು ಟ್ರಾಫಿಕ್ ಆ ಥರ ಏನಿಲ್ಲ. ಸೊ ತುಂಬ ಖುಷಿ ಆಗ್ತಾ ಇದೆ. ಬಟ್ ಅಗೈನ್ ರಿಯಲ್ ಟ್ರಾಫಿಕ್ ಸ್ಟಾರ್ಟ್ಸ್ ಫ್ರಮ್ ಗೋರ್ಗುಂಟೆಪಾಳ್ಯ, ಇಲ್ಲಾಂದರೆ ಹೆಬ್ಬಾಳ ಆದಮೇಲೆ ಸ್ಟಾರ್ಟ್ ಆಗುತ್ತೆ ನನಗೆ. ಗೋರ್ಗುಂಟೆಪಾಳ್ಯದಿಂದ ಲೆಫ್ಟ್ ಹೋಗ್ತೀನಿ ನಾನು ಹೆಬ್ಬಾಳ್ಗೆ ಹೋಗೋದಕ್ಕೆ. ಆಮೇಲೆ ಹಂಗೆ ಔಟರ್ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ. ನೋಡಬೇಕು ಅಲ್ಲಿ ಯಾವ್ದು ರೀತಿ ಟ್ರಾಫಿಕ್ ಇರುತ್ತೆ ಏನಂತ ಅಂತ. ಇವಾಗ ಫ್ಲೈಓವರ್ ಹತ್ತಿದ್ವಿ. ಐ ಥಿಂಕ್ ಜುಲೈ 29 ಈವನ್ ಬಸ್ಗಳನ್ನ ಮತ್ತು ಲಾರಿಗಳನ್ನ ಅಲೋ ಮಾಡ್ತಾರೆ ಅಂತ ಹೇಳಿದರು. ಬಹುಶಃ ಕಾಣ್ಬೋದು ಮುಂದೆ ಯಾವುದಾದ್ರೂ ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು. ಅಟ್ಲೀಸ್ಟ್ ಬಸ್ ಆದರೂ ಅಲೋ ಮಾಡ್ಬೇಕು ಇವರು. ಯಾಕೆಂದರೆ ಕರೆಂಟ್ಲಿ ನೀವು ಮೊದಲು ತುಮಕೂರು ಟು ಬ್ಯಾಂಗ್ಳೂರು ಓಡಾಡ್ತೀರಾ ಅಂದರೆ ಅರೌಂಡ್ 1 hour 30 minutes 1 hour 40 minutes ತಗೊತಾಯಿತ್ತು. ಬಟ್ ಇವಾಗ ಅದು 2.5 ಗಂಟೆನೂ ತೊಗೊಳುತ್ತೆ ಆ್ಯಕ್ಚುಲಿ. ಯಾರ್ಯಾರು ಬಸ್ಸಲ್ಲಿ ಓಡಾಡ್ತೀರ ಅವ್ರಿಗೆ ಗೊತ್ತಾ ಪೈನು. ಸೊ ಅವ್ರಿಗೆ ಆ್ಯಕ್ಚುಲಿ 1.5 ಗಂಟೆ ಟ್ರಾವೆಲ್ ಮಾಡೋ ಅಭ್ಯಾಸ ಇರುತ್ತೆ. ಬಟ್ ಈ ಫ್ಲೈಓವರ್ ಬಂದ್ ಮಾಡಿರೋದ್ರಿಂದ ಅವ್ರಿಗೆ 2.5-2.25 ಗಂಟೆ, ಕೆಲವು ಸರಿ 3 ಗಂಟೆ ಕೂಡ ಆಗುತ್ತೆ. ನಾನು ಯಾವುದು ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ, ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಗೊತ್ತಿಲ್ಲ. ಇವತ್ತು August 1 ಆ್ಯಕ್ಚುಲಿ. ಯಾವಾಗ ಹಲೋ ಮಾಡ್ತಾರೆ ಏನು ಗೊತ್ತಿಲ್ಲ. ಐ ಆಮ್ ಸೀಯಿಂಗ್ ಅ ಟ್ರಕ್. ಸೊ
ಓಡಾಡ್ತಾ ಇದೆ ವೆಹಿಕಲ್ಲು. ಸೊ ಇನ್ಮೇಲಿಂದ ಬಸ್ಸಲ್ಲಿ ಓಡಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಬಸ್ ನೋಡಿದೆ ಆ್ಯಕ್ಚುಲಿ ಬಸ್ ನೋಡಿ, ಮೊದಲೇ ಪ್ರೈವೇಟ್ ಬಸ್ ನೋಡಿದೆ ಫ್ಲೈಓವರಲ್ಲಿ. ಗೌರ್ಮೆಂಟ್ ಬಸ್ ಕೂಡ. ಸೊ ತುಂಬ ಖುಷಿ ಆಗ್ತಿದೆ. ಆಲ್ಮೋಸ್ಟ್ 3 years ಆದಮೇಲೆ ಅನ್ಸುತ್ತೆ ಈ ಫ್ಲೈಓವರ್ ಮೇಲೆ ಬಸ್ಗಳನ್ನ ನೋಡ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ. ಬಟ್ ಆ್ಯಕ್ಚುಲಿ ಎಷ್ಟು ಈ ಫ್ಲೈಓವರ್ ಕಟ್ಸೋ ಒಂದು 10-12 ವರ್ಷ ಆಗಿರ್ಬೋದು ಅಷ್ಟೇ. ಅಷ್ಟರೊಳಗಡೆ ಎಷ್ಟು ಕ್ವಾಲಿಟಿ ಇಶ್ಯೂ ಬಂದಿರೋದು ಕನ್ಸರ್ನಿಂಗೇನೆ. ಬಟ್ ಏನು ಮಾಡೋಕ್ಕಾಗಲ್ಲ, ಫೈನಲಿ ದೇ ಹ್ಯಾವ್ ಟೇಕನ್ ಆ್ಯಕ್ಷನ್ ಟು ಫಿಕ್ಸ್ ಇಟ್. ಸೊ ಮತ್ತೆ ಬಸ್ಗಳು ಓಡಾಡ್ತಿದ್ದಾವೆ. ಸೊ ಖುಷಿ ಆಗ್ತಾ ಇದೆ. ಸೊ ಯಾರ್ಯಾರು ತುಮಕೂರು ಬೆಂಗಳೂರು ಬಸ್ಸಲ್ಲಿ ಓಡಾಡ್ತೀರಾ, ಇವಾಗ ಫ್ಲೈಓವರ್ ಓಡಾಡ್ತಾವೆಲ್ಲ ಬಸ್ಗಳು. ಸೊ ಖುಷಿಯಾಗಿ ಬಸ್ ಹತ್ತಿ ಖಂಡಿತ ಬೆಂಗಳೂರಿಗೆ 1.5 ಗಂಟೆಗೆ ತಲುಪ್ತೀರಾ. ಸೊ ಎಷ್ಟೋ ಬಸ್ಗಳು ಆ್ಯಕ್ಚುಲಿ ಬೋರ್ಡ್ ಮಾತ್ರ ಫ್ಲೈಓವರ್ ಬಸ್ಸು, ಬಟ್ ಹೋಗ್ತಿದ್ದೆಲ್ಲ ಕೆಳಗಡೆ ಲಾಸ್ಟ್ 3 yearsಯಿಂದ. ಬಟ್ ಅಟ್ಲೀಸ್ಟ್ ಇನ್ಮೇಲಿಂದ ಅದ್ರ ಹೆಸರು ತಕ್ಕನಂಗೆ ಫ್ಲೈಓವರಲ್ಲೇ ಓಡಾಡ್ತವೆ ಮತ್ತು ಜನಗಳನ್ನ ಬೇಗನೂ ಬೆಂಗಳೂರಿಗೆ ತಲುಪಿಸ್ತವೆ. ನೀವು ಗೊರಗುಂಟೆ ಪಾಳ್ಯದಿಂದ ಲೆಫ್ಟ್ ತೊಗೊಂಡ್ರೆ ಹೆಬ್ಬಾಳಿಗೆ ಕನೆಕ್ಟ್ ಆಗುತ್ತಲ್ಲ, ಈ ರೋಡ್ ಎಷ್ಟು ಸಣ್ಣ ಇದೆ ನೋಡಿ. ಜಸ್ಟ್ 2 ವೆಹಿಕಲ್ ಹೋಗೋದಕ್ಕೂ ಸೊ ರೈಟ್ ನೌ ವಿ ಆರ್ ಅಟ್ ಹೆಬ್ಬಾಳ್ ಸಿಗ್ನಲ್. ಸೊ ತುಮಕೂರಿಂದ ಹೊರಟಾದ್ಮೇಲೆ ಇದು ಮೊದಲನೇ ಸಿಗ್ನಲ್ಲು. ಸೊ ಎಲ್ಲೂ ನಾವು ಸ್ಟಕ್ ಆಗಿಲ್ಲ ಆ್ಯಕ್ಚುಲಿ, ಟ್ರಾಫಿಕ್ಕೇ ಎಲ್ಲೂ ಇರಲಿಲ್ಲ. ಸೊ ಇದೆ ಹೆಬ್ಬಾಳ ಹತ್ರನೇ ಮೊದಲನೇ ಸಿಗ್ನಲ್ಲು. ಸೊ ಇಲ್ಲಿ ಸ್ಟಕ್ ಆಗಿದ್ದೀವಿ. ಸೊ ರೈಟ್ ನೌ ದ ಟೈಮ್ ಇಸ್ 9:29. ಸೊ ಇಲ್ಲಿಗೆ ಬರೋದಕ್ಕೆ ಅರೌಂಡ್ 1 hour 15 minutes ತೊಗೊಂಡಿದ್ದೀವಿ ತುಮಕೂರಿಂದ ಇಲ್ಲಿಗೆ ಬರೋದಕ್ಕೆ, ವಿಚ್ ಇಸ್ ನಾಟ್ ಬ್ಯಾಡ್. ಸೊ ಇಲ್ಲಿಂದ ಅನದರ್ 1 hour 15 minutes ಆಗುತ್ತೆ ನಮ್ಮ ಆಫೀಸು. ನಮ್ಮ ಆಫೀಸ್ ಇರೋದು ಚೆಸ್ನಾ ಬಿಸ್ನೆಸ್ ಪಾರ್ಕ್ ಅಂತ. ನಿಮಗೆ ನ್ಯೂ ಹಾರಿಝನ್ ಇಂಜಿನಿಯರಿಂಗ್ ಕಾಲೇಜ್ ಗೊತ್ತಿರ್ಬೋದು, ಅದ್ರ ಪಕ್ಕನೇ ಬರುತ್ತೆ, ಅದ್ರ ಹಿಂಭಾಗ ಬರುತ್ತೆ.